ಫೈನಲಿ ಎಕ್ಸಾಮ್ ಡೇ ಬಂದೇ ಬಿಡ್ತು. 2 ವರ್ಷ ಮುಂಚೆ ನೀವು ಅನ್ಕೊಂಡಿದ್ರಿ 2025 ಎಕ್ಸಾಮ್ ಬರೀತೀನಿ ಅಂತ. ಸೊ ದ ಡೇ ಕೇಮ್. ಈಗ ಎಕ್ಸಾಮ್ ದಿನ ಗೈಡ್ಲೈನ್ಸ್ ಏನೇನಿದೆ ಅದನ್ನ ನೀವು ಕರೆಕ್ಟ್ ಆಗಿ ಫಾಲೋ ಮಾಡಿ. ಒಂದು ಸಣ್ಣ ಮಿಸ್ಟೇಕ್ ಮಾಡಿದ್ರು ಸುಮ್ನೆ ಇಷ್ಟು ದಿನ ಶ್ರಮ ಪಟ್ಟಿದ್ದು ಎಲ್ಲ ಹೋಗುತ್ತೆ. ಯಾಕಂದ್ರೆ ಎಕ್ಸಾಮ್ ಇರೋದು ಒಂದೇ ದಿನ, ಮತ್ತೆ ಬೇರೆ ಬೇರೆ ಶಿಫ್ಟ್ ಅಲ್ಲಿ ಎಕ್ಸಾಮ್ ಅಂತೂ ಅವರು ನಡ್ಸೋದಿಲ್ಲ. ಸೊ ಈಗ ನೀಟ್ ಎಕ್ಸಾಮ್ ಒಂದು ದಿನ ನಿಮ್ಮ ಪೇಪರ್ ಅಲ್ಲಿ ಅಂದ್ರೆ ಏನು 2 to 5 ಟೈಮಿಂಗ್ ಡ್ಯೂರೇಷನ್ ಇದೆ ಅಲ್ಲ, ಅದ್ರಲ್ಲೇನೆ ಅದೇ ನಿಮ್ಮ ನೆಕ್ಸ್ಟ್ ಫ್ಯೂಚರ್ ಡಿಸೈಡ್ ಮಾಡುತ್ತೆ. ಫ್ಯೂಚರ್ ಯಾವ ಸ್ಟ್ರೀಮ್ಗೆ ಹೋಗ್ತೀರಾ, ಯಾವ ಕೋರ್ಸ್ ಆಪ್ಟ್ ಮಾಡ್ತೀರಾ ಅನ್ನೋದು ಕಂಪ್ಲೀಟ್ಲಿ ಡಿಪೆಂಡಿಂಗ್ ಆನ್ ದಿಸ್ 3 hours ಪೇಪರ್. ಸೊ ಈ 3 ಗಂಟೆಗಳ ಕಾಲ ನೀವು ಕಾಮ್ ಆಗಿ ಇದ್ಬಿಟ್ಟು ಎಲ್ಲ ಕ್ವಶನ್ಸ್ ನ ಕರೆಕ್ಟ್ ಆಗಿ ಸಾಲ್ವ್ ಮಾಡಿ. ಸೊ ಫಸ್ಟ್ ಗೈಡ್ಲೈನ್ಸ್ ತಿಳ್ಕೊಳ್ಳೋಣ, ಆಮೇಲೆ ಒಂದೊಂದೇ ಡೀಟೇಲ್ಸ್ ನ ಹೇಳ್ತಾ ಬರ್ತೀನಿ. ಸೊ ವೆಲ್ಕಮ್ ಬ್ಯಾಕ್ ಟು ಬಾಟ್ನಿ ಬ್ಲೂಮ್ ಚಾನಲ್. ನಾನು ನಿಮ್ಮ ಬಯಾಲಜಿ ಎಜುಕೇಟರ್ ರಚನಾ. ಸೊ ಫಸ್ಟ್ ಮೊದಲನೇದಾಗಿ ಹೇಳ್ಬೇಕಂದ್ರೆ ಟೈಮ್ ತುಂಬಾ ಜನ ಮೆಸೇಜ್ ಮಾಡಿ ಕೇಳ್ತಾ ಇದ್ರಿ, ಮ್ಯಾಮ್ 11 ಅಂತ ಕೊಟ್ಟಿದ್ದಾರೆ, ಏನು ರಿಪೋರ್ಟಿಂಗ್ ಟೈಮ್ ಅಂತ ಹಾಲ್ ಟಿಕೆಟ್ ಅಲ್ಲಿ. ಸೊ ಹಾಲ್ ಟಿಕೆಟ್ ಅಲ್ಲಿ 11 o'clock ರಿಪೋರ್ಟಿಂಗ್ ಟೈಮ್ ಇದೆ. ಯೂಶಲಿ ಆತರ ಏನು ಕೊಟ್ಟಿರ್ತಾರೆ ಅಂದ್ರೆ ಲೇಟ್ ಆಗ್ಬಾರ್ದು, ಚೆಕಿಂಗಿಗೆ ಎಲ್ಲ ಕರೆಕ್ಟ್ ಆಗ್ಲಿ, ಈಸಿ ಆಗ್ಲಿ ಅಂತ ಕೊಟ್ಟಿರ್ತಾರೆ. ಸೊ ನೀವು ಎಷ್ಟೊತ್ತಿಗೆ ಹೋಗ್ತೀರಾ ಅಂತ ಅಂದ್ರೆ ಎಕ್ಸಾಮ್ ಹಾಲಿಗೆ 1 hour ಮುಂಚೆ ಹೋದ್ರೆ ಸಾಕಾಗತ್ತೆ. ಸೊ ಯಾರು ಕಸ್ಟಮರಿ ಏನು ಔಟ್ಫಿಟ್ ಇದೆ ಅಂತ ಅಂದ್ರೆ ನಿಮ್ಮ ರಿಲಿಜಿಯನ್ನಿನ ಔಟ್ಫಿಟ್ ಯಾವ್ದಾರ್ದಿದೆ, ಅವರು ಹಿಜಾಬ್ ಆಗಿರ್ಬೋದು ಅಥವಾ ಸಿಖ್ ಅವರು ಹಾಕಿರೋದು ಏನು ಕಾಸ್ಟ್ಯೂಮ್ ಆಗಿರ್ಬೋದು, ಈ ಎಲ್ಲಾ ಈ ರೀತಿ ಇರೋಂತಹ ಯೂನಿಫಾರ್ಮ್ ಏನು ಅಂದ್ರೆ ಟ್ರೆಡಿಷನಲ್ ಔಟ್ಫಿಟ್ ಅಟೈರ್ ಯಾರ್ದಿದೆ, ಸೊ ಅವರು ಏನ್ ಮಾಡ್ತೀರಾ ಅಂತ ಅಂದ್ರೆ ಒಂದು 12:30 ಹಂಗೇನೆ ಹೋಗಿ. ಸೊ ನಾರ್ಮಲ್ ಆಗಿ ಬೇರೆಯವರು ಆ ರೀತಿ ಏನು ಇಲ್ಲದೆ ಇರೋರು 1 o'clock ಕರೆಕ್ಟ್ ಆಗಿ ನೀವು ಎಕ್ಸಾಮ್ ಸೆಂಟರ್ ಅಲ್ಲಿ ಇರ್ಬೇಕು. 1 o'clock ಎಕ್ಸಾಮ್ ಸೆಂಟರ್ ಅಲ್ಲಿ ಇರ್ತೀರಾ. ಸೊ 11 ಅಂತ ಕೊಟ್ಟಿದ್ದಾರೆ, ಬಟ್ ಯು ಮಸ್ಟ್ ಬಿ ದೇರ್ ಅಟ್ ಶಾರ್ಪ್ 1 o'clock. ಸೊ 1 o'clock ಇರ್ತೀರಾ. ಸೊ ಅಲ್ಲಿ ಎಕ್ಸಾಮ್ ಹಾಲ್ ಅಲ್ಲಿ ಹೋಗಿದ್ಮೇಲೆ ಚೆಕ್ಕಿಂಗ್ ಇರುತ್ತೆ, ಸೊ ಅದಕ್ಕೆ ಟೈಮ್ ಆಗುತ್ತೆ. ಸೊ ಹಂಗಾಗಿ 1 hour ಮುಂಚೆ ಹೋಗ್ತೀರಾ. ಬಟ್ ಎಕ್ಸಾಮ್ ಹಾಲ್ ಒಳಗಡೆ ಯಾವಾಗ ಬಿಟ್ಕೊಂತಾರೆ ಅಂತಂದ್ರೆ ಅರ್ಧ ಗಂಟೆ ಮುಂಚೆ, 1:15 ಬಿಟ್ಕೊಂತಾರೆ. 1:15 ಆದ್ಮೇಲೆ ಗೇಟ್ ಕ್ಲೋಸಿಂಗ್ ಟೈಮ್ 1:15 ಆದ್ಮೇಲೆ ಸೊ 1:15 ಆದ್ಮೇಲೆ ಯಾರೂನು ಕೂಡ ಸ್ಟೂಡೆಂಟ್ ಒಳಗಡೆ ಹೋಗುವಾಗಿಲ್ಲ. ಸೊ ಇದು ರೂಲ್ಸ್ ಹಾಗೇನೆ ಇದೆ. ನೀವು 1 ನಿಮಿಷ ಕೂಡ ಲೇಟ್ ಆದ್ರೂನು ಅಲ್ಲಿ ಒಳಗಡೆ ಬಿಟ್ಕೊಳಲ್ಲ. ಈ ರೀತಿ ನಾನು ತುಂಬಾ ಕೇಸಸ್ ನೋಡಿದೀನಿ. ಮುಂಚೆ ನೀಟ್ ಎಕ್ಸಾಮ್ ಮಾಡ್ತಿರಲ್ಲ ಅವಾಗೂನು ಕೂಡ ಅಷ್ಟೇ, ಮತ್ತೆ ಬೇರೆ ಯಾವುದೇ ಎಕ್ಸಾಮ್ ಆಗ್ಲಿ, ಗವರ್ಮೆಂಟ್ ಎಕ್ಸಾಮ್ಸ್ ಆಗ್ಲಿ, ಏನಾಗುತ್ತೆ ಅಂದ್ರೆ ಒಂದ್ ಸ್ವಲ್ಪ ಲೇಟ್ ಆದ್ರೂನು ಕೂಡ ಅವರು ಅಲೋ ಮಾಡೋದಿಲ್ಲ. ರಿಕ್ವೆಸ್ಟ್ ಮಾಡ್ಕೊಂಡು ಅಲೋ ಮಾಡ್ತಾರೆ, ಬಟ್ ಸಮ್ಟೈಮ್ಸ್ ದೇ ವಿಲ್ ಫಾಲೋ ದ ಆಕ್ಚುಯಲ್ ರೂಲ್ಸ್. ಸೊ ದೂರ ಇರುವಂತವ್ರು, ಸೆಂಟರ್ ಇಂದ ಮನೆ ದೂರ ಇರುವಂತವ್ರು ಅಥವಾ ಬೇರೆ ಊರಿಗೆ ಹೋಗಿ ಬರೆಯೋ ಅಂಥವ್ರು, ನೀವು ಮೇಕ್ ಶೋರ್ ದಟ್ ಯು ಲೀವ್ ಯೋರ್ ಹೋಮ್ 2 hours ಬಿಫೋರ್. ಮುಂಚೆನೆ ಬಿಟ್ಬಿಟ್ಟು ಅಲ್ಲಿ 1 hour ಮುಂಚೆನೆ ಇರೋ ತರ ನೀವು ನೋಡ್ಕೊಳ್ಳಿ. ಓಕೆ, ಸೊ ಯಾವುದೇ ಮಿಸ್ಟೇಕ್ ಆಗೋದು ಬೇಡ, ರಿಸ್ಕ್ ತಗೊಳ್ಳೋ ಅಂಥದ್ದು ಬೇಡ. ಸೊ ಸ್ವಲ್ಪ ಮುಂಚೆ ಹೋದ್ರೆ ಏನು ಪ್ರಾಬ್ಲಮ್ ಇರೋದಿಲ್ಲ, ಮುಂಚೆನೆ ಹೋಗ್ತೀರಾ. ಇನ್ನು ಬಯೋ ಬ್ರೇಕ್ ಅಂತ ಅಂದ್ರೆ ನಿಮ್ಗೆ ವಾಶ್ರೂಮ್ಗೆ ಹೋಗ್ಬೇಕು ಇದ್ರೆ ಅಥವಾ ವಾಟರ್ ಏನಾದ್ರೂ ಕುಡಿಬೇಕಿದ್ರೆ ಯಾವಾಗ ಅಲ್ಲಿ ಅಲೋ ಮಾಡೋದಿಲ್ಲ ಅಂತಂದ್ರೆ ಒನ್ಸ್ ಯು ಎಂಟರ್ ಇನ್ಸೈಡ್ ದ ಎಕ್ಸಾಮ್ ಹಾಲ್. ಎಕ್ಸಾಮ್ ಹಾಲ್ ಅಲ್ಲಿ ಎಂಟರ್ ಆದ್ಮೇಲೆ ಎಕ್ಸಾಮ್ ಸ್ಟಾರ್ಟ್ ಆಗಿದ ಫಸ್ಟ್ 1 hour ನಿಮಗೆ ಎಲ್ಲಿಗೂ ಹೊರಗಡೆ ಕಳ್ಸೋದಿಲ್ಲ. ಫಸ್ಟ್ 1 hour ನೀವು ಎಕ್ಸಾಮ್ ಹಾಲ್ ಅಲ್ಲಿ ಕಂಪಲ್ಸರಿ ಇರ್ಲೇಬೇಕು, ಅಂದ್ರೆ ಬ್ರೇಕಿಗೆ ಬಿಡೋದಿಲ್ಲ. ಬಟ್ ಆಕ್ಚುಲ್ ಆಗಿ ನಿಮಗೆ ಕಂಪ್ಲೀಟ್ಲಿ ಎಕ್ಸಾಮ್ ಇಂದ ಹೊರಗಡೆ ಕಳ್ಸೋದು ಯಾವಾಗ ಅಂತಂದ್ರೆ 5 o'clock ಆದ್ಮೇಲೆ. ಅಲ್ಲಿ ತನಕ 2 to 5 ಕಂಪಲ್ಸರಿ ನೀವು ಇರ್ಲೇಬೇಕು. ಬಟ್ ಬ್ರೇಕಿಗೆ ಯಾವಾಗ ಬಿಡ್ತಾರೆ ಅಂತಂದ್ರೆ ಫಸ್ಟ್ 1 hour ಆದ್ಮೇಲೆ. ಮತ್ತೆ ಇನ್ನು ಯಾವಾಗ ಬಿಡಲ್ಲ ಅಂದ್ರೆ ಲಾಸ್ಟ್ half an hour ಇರುತ್ತಲ್ಲ, ಅವಾಗ ನಿಮ್ಗೆ ಬ್ರೇಕಿಗೆ ಬಿಡೋದಿಲ್ಲ. ಸೊ ಇದು ನೀವು ನೆನ್ಪಿಟ್ಕೊಳ್ಳಿ. ಸೊ ಲಾಸ್ಟ್ ಅರ್ಧ ಗಂಟೆ ಇದ್ದಾಗ ಎಲ್ಲಿಗಾದ್ರೂ ಬ್ರೇಕ್ ಬೇಕು ಅಂತ ಅನ್ಸ್ದಾಗ ನೀವು ಕೇಳಕ್ ಆಗಲ್ಲ. ಸೊ ದಟ್ ವಿಲ್ ಬಿ ವೆರಿ ವೆರಿ ಕ್ರೂಷಿಯಲ್ ಟೈಮ್. ಇನ್ನು ಈ ಟೈಮಿಂಗ್ ಏನು ಅಂತ ಅಂದ್ರೆ ಅಲ್ಲಿ ಹೇಳ್ತಾ ಇರ್ತಾರೆ, ಮತ್ತೆ ಅಲ್ಲಿ ಕ್ಲಾಕ್ ಕೂಡ ಇಟ್ಟಿರ್ತಾರೆ. ಸೊ ನೀವು ಅದ್ರ ಬಗ್ಗೆ ಏನು ಚಿಂತೆ ಮಾಡೋದು ಬೇಡ. ಅರ್ಧ ಗಂಟೆಗೆ 1 ಗಂಟೆಗೆ ಅವರು ನಿಮ್ಗೆ ಇನ್ಫಾರ್ಮ್ ಮಾಡ್ತಾ ಇರ್ತಾರೆ ಇಷ್ಟು ಟೈಮ್ ಆಗಿದೆ ಅಂತ ಹೇಳಿ. ನೀವು ಅದನ್ನ ಮ್ಯಾನೇಜ್ ಮಾಡ್ಕೊಂಡು ಬರೀತಾ ಹೋಗ್ತೀರಾ ಎಕ್ಸಾಮ್. ನೆಕ್ಸ್ಟ್ ಇನ್ನ ಡಾಕ್ಯುಮೆಂಟ್ಸ್ ಬಗ್ಗೆ ನಾನು ಒಂದು ಶಾರ್ಟ್ಸ್ ವಿಡಿಯೋ ಅಪ್ಲೋಡ್ ಮಾಡಿದ್ದೆ, ಅದ್ರಲ್ಲಿ ಹೇಳಿದೀನಿ. ಇನ್ನೊಂದ್ಸರಿ ಈಗ ಬೇಗ ಹೇಳ್ಬಿಡ್ತೀನಿ ಏನೇನು ಅಂತ ಹೇಳಿ. ನಿಮ್ಮ ಹಾಲ್ ಟಿಕೆಟ್ ಅಂದ್ರೆ ಅಡ್ಮಿಟ್ ಕಾರ್ಡ್ ಇದೆಲ್ಲ, ಅದು ಕಲರ್ ಜೆರಾಕ್ಸ್ ತೆಗೆಸ್ಕೊಂಡಿರ್ಬೇಕು ಮಕ್ಳಿಗೆ. 3 sheets ಇರ್ಬೇಕು. ಒಂದೇ ಫಸ್ಟ್ ಫ್ರಂಟ್ ಶೀಟ್ ಅಷ್ಟೇ, ಸ್ಟಾರ್ಟಿಂಗ್ ಶೀಟ್ ಇದೆಯಲ್ಲ ಅದಷ್ಟೇ ಅಲ್ಲ, ಇನ್ಸ್ಟ್ರಕ್ಷನ್ ಇರುವಂತ ಶೀಟ್ನು ಕೂಡ ಟೋಟಲ್ ಆಗಿ 3 sheets ಕೂಡ 2 ಕಾಪಿ ಇಟ್ಕೊಳ್ಳಿ. ಯಾಕೆ 2 ಕಾಪಿ ಅಂತ ಹೇಳ್ತೀನಿ ಅಂದ್ರೆ ಏನಾದ್ರೂ ಮಿಸ್ ಆದ್ರೆ ಒಂದು ಸೇಫರ್ ಸೈಡಿಗೆ ಇರುತ್ತೆ.
ಅದು ನೆಕ್ಸ್ಟ್ ಏನಂದ್ರೆ ಅದರಲ್ಲಿ ಸೆಲ್ಫ್ ಡಿಕ್ಲರೇಷನ್ ಇದೆ ಅಲ್ಲ, ಅಲ್ಲಿ ಏನ್ ಮಾಡಿರ್ಬೇಕು, ಒಂದು ಪೋಸ್ಟ್ ಕಾರ್ಡ್ ಸೈಜ್ ಫೋಟೋ, ಇನ್ನೊಂದು ಪಾಸ್ಪೋರ್ಟ್ ಸೈಜ್ ಫೋಟೋ, ಮತ್ತೆ ಲೆಫ್ಟ್ ಹ್ಯಾಂಡಿನ ತಮ್ ಇಂಪ್ರೆಷನ್, ಇಂಕ್ ಅಲ್ಲಿ ಲೆಫ್ಟ್ ಹ್ಯಾಂಡಿನ ತಮ್ ಇಂಪ್ರೆಷನ್, ಇದೆಲ್ಲ ಎಕ್ಸಾಮ್ ಹಾಲ್ ಅಲ್ಲಿ ಹೋಗಕ್ಕಿಂತ ಮುಂಚೆನೆ ರೆಡಿ ಮಾಡಿ ಇಟ್ಕೊಂಡು ಹೋಗಿ. ಎಕ್ಸಾಮ್ ಹಾಲ್ ಅಲ್ಲಿ ಇದನ್ನ ಎಲ್ಲ ಹರಿಬರಿ ಮಾಡ್ಕೊಳಕ್ ಹೋಗ್ಬೇಡಿ, ಅವ್ರ ಹತ್ರ ಗಮ್ ಕೇಳ್ದೆ ಅಲ್ಲಿ ಫೋಟೋ ಹಚ್ಚದೆ ಇದೆಲ್ಲ ಮಾಡಕ್ ಹೋಗ್ಬೇಡಿ. ಸೊ ಹೇಳ್ತಾ ಇದನ್ನಲ್ಲ ಈಗ್ಲೇನೆ ಎಲ್ಲ ನೀವು ರೆಡಿ ಇಟ್ಕೊಂಡು ಹೋಗ್ತೀರಾ. ಇನ್ನು ಎಕ್ಸ್ಟ್ರಾ ಏನ್ ತಗೊಂಡ್ ಹೋಗ್ಬೇಕು ಅಂದ್ರೆ ಈ ಹಾಲ್ ಟಿಕೆಟ್ ಜೊತೆಗೆ ಇದರಲ್ಲಿ ಸೆಲ್ಫ್ ಡಿಕ್ಲರೇಷನ್ ಇರಬೇಕು. ಸೊ ಈ ಹಾಲ್ ಟಿಕೆಟ್ ಜೊತೆಗೆ ಎಕ್ಸ್ಟ್ರಾ 2 ಪಾಸ್ಪೋರ್ಟ್ ಸೈಜ್ ಫೋಟೋ, ಒಂದು ಪೋಸ್ಟ್ ಕಾರ್ಡ್ ಸೈಜ್ ಫೋಟೋ ಇಟ್ಕೊಂಡಿರಿ. ಈ ಪೋಸ್ಟ್ ಕಾರ್ಡ್ ಸೈಜ್ ಫೋಟೋ ಏನಾದ್ರೂ ಮಿಸ್ ಆಯ್ತು, ಎಲ್ಲಾದ್ರೂ ಬಿದ್ದೋಯ್ತು ಅಂತಂದ್ರೆ ಎಕ್ಸ್ಟ್ರಾ ಇಟ್ಕೊಂಡಿದ್ರೆ ನೀವು ಅಲ್ಲಿ ಪೇಸ್ಟ್ ಮಾಡ್ಬೋದು. ನೆಕ್ಸ್ಟ್ ಇನ್ನೊಂದು ಪೆನ್ ಅವರೇ ಪ್ರೊವೈಡ್ ಮಾಡ್ತಾರೆ, ನೀವು ಬೇಕಿದ್ರೆ ಒಂದು ಟ್ರಾನ್ಸ್ಪರೆಂಟ್ ಬ್ಲೂ ಬಾಲ್ ಪಾಯಿಂಟ್ ಪೆನ್ ನ ಇಟ್ಕೊಳ್ಳಿ. ನೆಕ್ಸ್ಟ್ ಒಂದು ವ್ಯಾಲಿಡ್ ಗೌರ್ಮೆಂಟ್ ಇಶ್ಯೂಡ್ ಏನು ಪ್ರೂಫ್ ಇರಬೇಕು, ಅಂದ್ರೆ ವೋಟರ್ ಐ ಡಿ ಆಗಿರ್ಬೋದು, ಆಧಾರ್ ಕಾರ್ಡ್, ಮತ್ತೆ 10th ಮಾರ್ಕ್ಸ್ ಕಾರ್ಡ್, 12th ಮಾರ್ಕ್ಸ್ ಕಾರ್ಡ್, ಯಾವ್ದಾದ್ರು ಒಂದು ನೀವು ಕ್ಯಾರಿ ಮಾಡ್ತೀರಾ. ಏನೇ ಇದ್ರೂ ಅಪ್ಡೇಟೆಡ್ ಇನ್ಫಾರ್ಮೇಶನ್ ಇರಬೇಕು ಅದರಲ್ಲಿ. ಮೀನ್ಸ್ ಅಡ್ಮಿಟ್ ಕಾರ್ಡ್ ಅಲ್ಲಿ ನಿಮ್ಮ ನೇಮ್ ಹೇಗಿದೆ ಅಲ್ಲ, ಅದೇ ನೀವು ಏನು ವ್ಯಾಲಿಡ್ ಐ ಡಿ ಪ್ರೂಫ್ ತಗೊಂಡ್ ಹೋಗ್ತಿರಲ್ಲ, ಐ ಡಿ ಪ್ರೂಫ್ ಅಲ್ಲಿ ಸೇಮ್ ಅದೇ ತರ ಇರ್ಬೇಕು. ಸೊ ಅದು ಎಲ್ಲೂ ಮಿಸ್ ಆಗ್ಬಾರ್ದು. ಸಪೋಸ್ ನೀವು ಆಧಾರ್ ಕಾರ್ಡ್ ಏನು ಅಪ್ಡೇಟ್ ಮಾಡ್ಸಿಲ್ಲ ಅಂತ ಅಂದ್ರೆ ಅಲ್ಲಿ ನೇಮ್ ಚೇಂಜ್ ಇರುತ್ತೆ. ಸೊ ಅವಾಗ ಅಡ್ಮಿಟ್ ಕಾರ್ಡ್ ಅಲ್ಲಿ ನೇಮ್ ಚೇಂಜ್ ಇದೆ, ಆಧಾರ್ ಕಾರ್ಡ್ ಅಲ್ಲಿ ನೇಮ್ ಚೇಂಜ್ ಆಗುತ್ತೆ, ಹಂಗಿರ್ಬಾರ್ದು. ಸೊ ಅಪ್ಡೇಟ್ ಮಾಡ್ಸಿಲ್ಲ ಅಂತಂದ್ರೆ ಬೇರೆ ಐ ಡಿ ಪ್ರೂಫ್ ತಗೊಂಡೋಗಿ, 10th ಮಾರ್ಕ್ಸ್ ಕಾರ್ಡ್ ತಗೊಂಡೋಗಿ, ಅದರಲ್ಲಿ ಯಾವ ರೀತಿ ನೇಮ್ ಇದೆ ಅದೇ ರೀತಿ ನಿಮ್ಮ ಅಡ್ಮಿಟ್ ಕಾರ್ಡ್ ಅಲ್ಲೂ ಕೂಡ ನೇಮ್ ಇರುತ್ತೆ. ಸೊ ನೋ ಇಶ್ಯೂ. ಸೊ ಅದ್ರಲ್ಲಿ ಏನಿರ್ಬೇಕು, ಐ ಡಿ ಪ್ರೂಫ್ ಅಲ್ಲಿ ಅಂದ್ರೆ ನಿಮ್ಮ ಫೋಟೋ ಕರೆಕ್ಟ್ ಆಗಿ ಕಾಣಿಸ್ತಾ ಇರ್ಬೇಕು, ಜೊತೆಗೆ ನೇಮ್ ಕೂಡ ಸೇಮ್ ಮ್ಯಾಚ್ ಆಗಿರ್ಬೇಕು, ಅಂದ್ರೆ ಅವರು ಕರೆಕ್ಟ್ ಇದೆ ಅಂತ ಹೇಳಿ ಅವರಿಗೆ ಗೊತ್ತಾಗುತ್ತೆ. ಸೊ ಇದಿಷ್ಟನ್ನು ನೀವು ಈ ರೀತಿ ಯಾವ್ದಾದ್ರು ಒಂದು ಟ್ರಾನ್ಸ್ಪರೆಂಟ್ ಕವರ್ ಇರುತ್ತಲ್ಲ, ಸೊ ಇದ್ರೊಳಗಡೆ ಈ ತರ ಎಲ್ಲದನ್ನು ಹಾಕೊಂಡು ಹೋಗ್ತೀರಾ. ಆವಾಗ ನಿಮಗೆ ಎಲ್ಲಾದ್ರೂ ಬಿತ್ತು, ಫೋಟೋ ಬಿತ್ತು, ಆ ರೀತಿ ಏನು ಮಿಸ್ಟೇಕ್ ಆಗೋದಿಲ್ಲ. ಸುಮ್ಮನೆ ರಿಸ್ಕ್. ಈ ತರ ಟ್ರಾನ್ಸ್ಪರೆಂಟ್ ಒಂದು ಫೈಲ್ ಇರುತ್ತಲ್ಲ, ಇದರಲ್ಲಿ ಬೇಕಿದ್ರೆ ನೀವು ಎಲ್ಲ ಕ್ಯಾರಿ ಮಾಡ್ಕೊಂಡು ಹೋಗ್ಬೋದು. ಸೊ ಇದು ಡಾಕ್ಯುಮೆಂಟ್ಸ್ ಬಗ್ಗೆ ಆಯ್ತು. ಸೊ ಇನ್ನು ಡಾಕ್ಯುಮೆಂಟ್ಸ್ ತಗೊಂಡು ಎಕ್ಸಾಮ್ ಹಾಲಿಗೆ ಹೋಗಿ ಕುತ್ಕೊಂತೀರಾ. ಈಗ ಇಲ್ಲಿ ಕಾಮಾಗಿರಿ ಕ್ವೆಶನ್ ನ ಕಂಪ್ಲೀಟ್ ಆಗಿ ಕೊನೆ ತನಕನೂ ಓದ್ಬಿಟ್ಟು, ಏನು ಮಿಸ್ಟೇಕ್ ಆಗಿಲ್ದಂಗೆನೆ ಓದಿ ಒಂದ್ಸರಿ ಅರ್ಥ ಮಾಡ್ಕೊಳ್ಳಿ, ಆಮೇಲೆ ಬರೀರಿ. ಒಂದು ಕ್ವಶನ್ ಅಲ್ಲಿ ನಿಮಗೆ ಏನಾದ್ರೂ ಕನ್ಫ್ಯೂಷನ್ ಇತ್ತು ಅಂತಂದ್ರೆ ಇನ್ನೊಂದ್ಸರಿ ಓದಿ ಆನ್ಸರ್ ಮಾಡಿ. ಕೊನೆಗೂ ಬರ್ಲಿಲ್ಲ ಅಂತ ಅಂದ್ರೆ ಅದನ್ನ ಅಲ್ಲಿಗೆ ಬಿಟ್ಟು ನೆಕ್ಸ್ಟ್ ಕ್ವಶನ್ ನ ಅಟೆಂಡ್ ಮಾಡಿ. ಒಂದೇ ಕ್ವಶನ್ ಅಲ್ಲಿ ಬರ್ತಿಲ್ಲ ಅಂತ ಹೇಳಿ ಟೈಮ್ ವೇಸ್ಟ್ ಮಾಡಕ್ಕೆ ಹೋಗ್ಬೇಡಿ. ಇನ್ನು OMR ಫಿಲ್ಲಿಂಗ್ ಡೀಟೇಲ್ಸ್ ನಾನು ಹೇಳಿದೀನಿ, ಅದು ವಿಡಿಯೋ ಅಪ್ಲೋಡ್ ಮಾಡಿದೀನಿ. ಮತ್ತೆ ಡ್ರೆಸ್ ಕೋಡ್ ಬಗ್ಗೆನೂ ವಿಡಿಯೋ ಅಪ್ಲೋಡ್ ಮಾಡಿದೀನಿ. ಸೊ ಈಗಿನ ಡ್ರೆಸ್ ಕೋಡ್ ಅವರು ರೂಲ್ಸ್ ಪ್ರಕಾರ ಏನಿದೆ ಅಲ್ಲ ಅದೇ ರೀತಿ ಕರೆಕ್ಟ್ ಆಗಿ ಹಾಕೊಂಡು ಹೋಗಿ. ಸೊ ಅಲ್ಲಿ ನಿಮಗೆ ಸುಮ್ಮನೆ ಟೆನ್ಷನ್ ಆಗೋದಿಲ್ಲ. ಸೊ ನೆಕ್ಸ್ಟ್ OMR ಇನ ಸ್ಟ್ರಾಟಜಿನೂ ಕೂಡ ಹೇಳಿದಿನಲ್ಲ, ಅದೇ ರೀತಿನೇ ಫಿಲ್ ಮಾಡಿ. ಮತ್ತೆ ಏನೇನ್ ಡೀಟೇಲ್ಸ್ ಫಿಲ್ ಮಾಡ್ಬೇಕು ಅಂತ ಹೇಳಿದಿನಲ್ಲ ಅದೇ ರೀತಿನೇ ಅಲ್ಲಿ ಹೋದ್ಮೇಲೆ ಫಿಲ್ ಮಾಡ್ತೀರಾ. ಸ್ವಲ್ಪ ಸ್ಪೀಡ್ ಇರ್ಲಿ ಕ್ವೆಶನ್ ಸಾಲ್ವ್ ಮಾಡ್ಬೇಕಾದ್ರೆ. ತೀರಾ ನಿಧಾನಕ್ಕೆ ಮಾಡ್ತಾ ಕುತ್ಕೊಂಡ್ರೆ ಎಲ್ಲಾ ಕ್ವೆಶನ್ಸ್ ಕೂಡ ಕವರ್ ಮಾಡಕ್ಕೆ ಆಗಲ್ಲ. ನೆಕ್ಸ್ಟ್ ಅಲ್ಲಿ ಅವರು ನಿಮಗೆ ಎಕ್ಸಾಮ್ ಹಾಲ್ ಅಲ್ಲಿ ಇನ್ಸ್ಟ್ರಕ್ಷನ್ಸ್ ಹೇಳ್ತಾರೆ ಸ್ಟಾರ್ಟಿಂಗ್ ಗೆ ಏನೇನು ಫಿಲ್ ಮಾಡ್ಬೇಕು ಅಂತ. ನಾನು ಹೇಳಿದಿನಲ್ಲ ಅದೇ ರೀತಿನೇ ಮತ್ತೊಂದ್ಸಲ ಇನ್ಸ್ಟ್ರಕ್ಷನ್ಸ್ ಹೇಳ್ತಾರೆ, ಅದನ್ನ ಕೇಳಿಸ್ಕೊಳ್ಳಿ. ಎಕ್ಸಾಮ್ ಆದ್ಮೇಲೂ ಕೂಡ ಕೆಲವೊಂದು ಇನ್ಸ್ಟ್ರಕ್ಷನ್ಸ್ ಹೇಳ್ತಾರೆ, ಅದನ್ನು ಕೂಡ ಕೇಳಿಸ್ಕೊಳ್ಳಿ. ಆಮೇಲೆ ಎಕ್ಸಾಮ್ ಹಾಲ್ ಇಂದ ಹೊರಗಡೆ ಬಿಡ್ತಾರೆ, ಅಲ್ಲಿ ತನಕನೂ ನೀವು ಎಕ್ಸಾಮ್ ಹಾಲ್ ಅಲ್ಲಿನೇ ಇರ್ಬೇಕು. ಸೊ ಇದ್ರ ಜೊತೆಗೆ ಸ್ಟೇಷನರಿ ಏನ್ ತಗೊಂಡ್ ಹೋಗ್ಬೇಕು ನೀವು ಅಂತಂದ್ರೆ, ಬೇಕಿದ್ರೆ ಟ್ರಾನ್ಸ್ಪರೆಂಟ್ ವಾಟರ್ ಬಾಟಲ್ ನ ತಗೊಂಡ್ ಹೋಗ್ಬೋದು. ಮತ್ತೆ ಬೇರೆ ಏನು ಅವಶ್ಯಕತೆ ಇಲ್ಲ ತಗೊಂಡ್ ಹೋಗುವಂತದ್ದು. ಆಮೇಲೆ ಎಲ್ಲಿ ನೀವು ರಫ್ ಬರಿಬೇಕು, ಅವರೇ ಏನಾದ್ರು ಶೀಟ್ಸ್ ಪ್ರೊವೈಡ್ ಮಾಡ್ತಾರಾ ಅಂತಂದೇಳಿ ಕೇಳಿದ್ರೆ, ಶೀಟ್ಸ್ ಏನು ಪ್ರೊವೈಡ್ ಮಾಡೋದಿಲ್ಲ ಅವರು. ಕ್ವೆಶನ್ ಪೇಪರ್ ಅಲ್ಲಿನೇ ರಫ್ ವರ್ಕ್ ಗೆ ಸ್ಪೇಸ್ ಇರುತ್ತೆ, ಅಲ್ಲಿ ನೀವು ಏನು ರಫ್ ವರ್ಕ್ ಮಾಡ್ಬೋದು. ಏನಾದ್ರೂ ಸಾಲ್ವ್ ಮಾಡೋ ಹಾಗಿದ್ರೆ ಅಲ್ಲೇನೆ ಮಾಡ್ಬೇಕು. ಆಮೇಲೆ ನಿಮಗೆ ಗೊತ್ತಿರೋ ಹಾಗೇನೆ ನೀವು ಏನು ಬ್ಯಾಗ್ ಅಲ್ಲಿ ಇದೆಲ್ಲ ಡಾಕ್ಯುಮೆಂಟ್ಸ್ ತಗೊಂಡ್ ಹೋಗ್ತಿರಲ್ಲ, ಜೊತೆಗೆ ಇದರಲ್ಲಿ ಮೊಬೈಲ್ ಆಗಿರ್ಬೋದು, ಕ್ಯಾಲ್ಕುಲೇಟರ್ ಆಗಿರ್ಬೋದು, ಏನೇನೇನೇನು ಇಟ್ಕೊಂಡು ಹೋಗ್ಬೇಡಿ. ಹಾಲ್ ಟಿಕೆಟ್ ಅಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ, ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರಿ ಅಂತಂದ್ರೆ. ಅಂದ್ರೆ ಅಲ್ಲಿ ನಿಮ್ಮ ಬ್ಯಾಗ್ ಗಳನ್ನ ನೋಡ್ಕೊಳಕ್ ಇರೋದಿಲ್ಲ. ಸೊ ನೀವು ತುಂಬಾ ದೂರದಿಂದ ಓಡಾಡ್ಕೊಂಡು ಎಕ್ಸಾಮ್ ಹಾಲ್ಗೆ ರೀಚ್ ಆಗ್ತಾ ಇದ್ದೀರಾ ಅಂತ ಅಂದ್ರೆ ಮೊಬೈಲ್ ಕ್ಯಾರಿ ಮಾಡುವಂತ ಅವಶ್ಯಕತೆ ಇಲ್ಲ. ನಿಮಗೆ ಅಷ್ಟೊಂದು ನೆಸೆಸಿಟಿ ಇತ್ತು ಅಂದ್ರೆ ನಿಮಗೆ ನಂಬರ್ ಗೊತ್ತಿರುತ್ತೆ, ಯಾರಾದ್ರೂ ಅಲ್ಲಿ ಇದ್ದವ್ರನ್ನ ಕೇಳ್ಬಿಟ್ಟು ಕಾಲ್ ಮಾಡಿ ನೀವು ಹೇಳ್ಬೋದು, ನನಗೆ ಎಕ್ಸಾಮ್ ಆಗಿದೆ, ಮನೆಯಿಂದ ಎಕ್ಸಾಮ್ ಹಾಲಿಂದ ಮನೆಗೆ ಬಿಡ್ತಾ ಇದ್ದೀನಿ, ಆ ರೀತಿ ಏನಾದ್ರೂ ಇನ್ಫಾರ್ಮೇಶನ್ ಇದ್ರೂ ನೀವು ತಿಳಿಸ್ಬೋದು ಪೇರೆಂಟ್ಸಿಗೆ ಅಥವಾ ಕ್ಲೋಸ್ ಇರೋರಿಗೆ. ಸೊ ದಿಸ್ ಇಸ್ ದ ಥಿಂಗ್. ನೀವೇನ್ ಮಾಡ್ತೀರಾ ಅಂತಂದ್ರೆ ಯಾವುದೇ
ಏನು ಐಟಮ್ಸ್ ಮನಿ ಆಗಿರ್ಬೋದು ಜಾಸ್ತಿ, ಅಥವಾ ಮೊಬೈಲ್ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ಆಗಿರ್ಬೋದು, ಏನೇನೋ ಇಟ್ಕೊಂಡು ಹೋಗ್ಬೇಡಿ. ಅಲ್ಲಿ ಏನಾದ್ರೂ ಮಿಸ್ ಆಯ್ತು ಅಂತ ಅಂದ್ರೆ ಅವ್ರೇನು ಅವರು ಕಂಪ್ಲೇಂಟ್ ತಗೊಳ್ಳೋದಿಲ್ಲ, ಅವ್ರು ವಾಪಸ್ ಹುಡುಕಿನೂ ಕೂಡ ಕೊಡೋದಿಲ್ಲ ಎಕ್ಸಾಮ್ ಸೆಂಟರ್ ಅಲ್ಲಿ. ಸೊ ಇದು ಮೇನ್ ಆಗಿ. ಸೊ ಬ್ಯಾಗ್ ಅಲ್ಲಿ ಗೊತ್ತಾಗಿದೆ ಅಲ್ಲ ಏನೇನ್ ಇಟ್ಕೋಬೇಕು ಅಂತ. ಸ್ವಲ್ಪ ಸ್ನಾಕ್ಸ್ ಇಟ್ಕೊಳ್ಳಿ. ಎಕ್ಸಾಮ್ಗಿಂತ ಮುಂಚೆ, ಎಕ್ಸಾಮ್ ಸೆಂಟರ್ ಹೋಗೋಕ್ಕಿಂತ ಮುಂಚೆ ನೀವು ಸ್ವಲ್ಪ ತಿಂದ್ಬಿಟ್ಟು, ಮತ್ತೆ ಜ್ಯೂಸ್, ಹೈಡ್ರೇಷನ್ಗೆ ಡಿಹೈಡ್ರೇಷನ್ ಆಗ್ತಿರುತ್ತೆ. ಸೊ ಹಂಗಾಗಿ ಜ್ಯೂಸ್ ಅಥವಾ ಗ್ಲೂಕೋಸ್ ORS ಏನಾದ್ರೂ ಇಟ್ಕೊಂಡು ಹೋಗಿರಿ. ಇದೆಲ್ಲ ಇಟ್ಕೊಂಡು ನೀವು ಟೆನ್ಷನ್ ಆಗಿಲ್ದಂಗೆನೆ ಚೆನ್ನಾಗಿ ಎಕ್ಸಾಮು ಬರ್ದು ಬರ್ತೀರಾ. ಸೊ ಎಲ್ರು ನಿಮ್ಗೆ ವಿಶ್ ಮಾಡ್ತಾ ಇರ್ತಾರೆ, ಗುಡ್ ಲಕ್, ಆಲ್ ದ ಬೆಸ್ಟ್ ಅಂತ ಹೇಳಿ. ಸೊ ನಾನು ಕೂಡ ಹೇಳ್ತಾ ಇದ್ದೀನಿ, ಗುಡ್ ಲಕ್ ಫಾರ್ ಯುವರ್ ಎಕ್ಸಾಮ್. ಓದಿರೋದನ್ನೇ ಕರೆಕ್ಟ್ ಆಗಿ ನೆನಪು ಮಾಡ್ಕೊಂಡ್ಬಿಟ್ಟು ಬರೆಯೋದು ನಿಮ್ಮ ಜವಾಬ್ದಾರಿ. ಸೊ ಏನಂದ್ರೆ ಫಾರ್ಮುಲಾಸ್ನ ಕರೆಕ್ಟ್ ಆಗಿ ರಿವೈಸ್ ಮಾಡ್ಕೊಳ್ಳಿ. ಲಾಸ್ಟ್ ಮೂಮೆಂಟ್ ಅಲ್ಲಿ ಏನಾಗುತ್ತೆ ಅಂದ್ರೆ ಹರಿಬರಿ ಮಾಡ್ಕೊಂಡ್ಬಿಟ್ಟು ಟೆನ್ಷನ್ ಮಾಡ್ಕೊಳ್ತೀರಾ. ಸೊ ಹಂಗಾಗಿ ಲಾಸ್ಟ್ ಕೊನೆ ತನಕನೂ ನೋಡ್ಕೊಳ್ಳೋಂತ ಅವಶ್ಯಕತೆ ಇಲ್ಲ. ಇವತ್ತು ಚೆನ್ನಾಗಿ ನಿದ್ದೆ ಮಾಡಿ. ಎಷ್ಟು ಚೆನ್ನಾಗಿ ನಿದ್ದೆ ಮಾಡ್ತಿರೋ ಅಷ್ಟು ನಾಳೆ ಬ್ರೈನ್ ಆಕ್ಟಿವ್ ಆಗಿರುತ್ತೆ, ಚೆನ್ನಾಗಿ ಮೈಂಡ್ ಕೂಡ ಓಡುತ್ತೆ. ಸೊ ಇದು ಮೇನ್ ಆಗಿ ಹೇಳ್ಬೇಕಾಗಿರುವಂತದ್ದು ಗೈಡ್ಲೈನ್ಸ್ ಇತ್ತು. ಸೊ ನೀವು ಎಲ್ಲದನ್ನು ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ಅನ್ಕೊಂಡಿದೀನಿ. ಇನ್ನೂ ಏನಾದ್ರೂ ಡೌಟ್ಸ್ ಇತ್ತು ಅಂತಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ನೀಟ್ KCET ಮತ್ತೆ ಬೋರ್ಡ್ ಎಕ್ಸಾಮ್ ಪ್ರಿಪರೇಷನ್ ವಿಡಿಯೋಸ್ ನಾನು ಈ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸೊ ಡೋಂಟ್ ಫರ್ಗೆಟ್ ಟು subscribe this channel and press the bell icon and share this with your friends. And if you like this video. Meet you in the next video. Bye bye.